ಕಲ್ಕಿ 2898 AD ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಒಂದು ಸಿನಿಮಾನ ನಾಗಶ್ವಿನ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಪ್ರಭಾಸು ಮತ್ತು ಮುಖ್ಯ ಪಾತ್ರದಲ್ಲಿ ಪ್ರಭಾಸ್ ಅವರು ಮತ್ತು ದೀಪಿಕಾ ಪಡುಕೋಣೆ ಮತ್ತು ಅನೇಕ ಪಾತ್ರದಲ್ಲಿ ಕಮಲ್ ಹಾಸನ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಈ ರೀತಿ ದೊಡ್ಡ ದೊಡ್ಡ ತಾರಾಗಣವೇ ಈ ಒಂದು ಕಲ್ಕಿ 2898 AD ಸಿನಿಮಾದಲ್ಲಿ ಇದೆ. ಈ ಒಂದು ಸಿನಿಮಾದ ಟ್ರೇಲರು ರಿಲೀಸ್ ಆಗಿದೆ. ತುಂಬ ಒಳ್ಳೆ ಕ್ವಾಲಿಟಿಲಿ ಮತ್ತು ಹಾಲಿವುಡ್ ರೇಂಜಲ್ಲಿ ಟ್ರೇಲರು ಇದೆ ಅಂತಲೇ ಹೇಳ್ಬೋದು. ಪ್ರಭಾಸ್ ಅವರ ಹಿಂದಿನ ಸಿನಿಮಾಗಳಾದಂಥ ಆದಿಪುರುಷು ಮತ್ತು ರಾಧೇಶ್ಯಾಮ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಮಕಡೆ ಮಲಗಿದ್ದು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವೆರಡರಲ್ಲೂ ಕಂಟೆಂಟ್ ಇರಲಿಲ್ಲ ಮತ್ತು ಕೆಲವೊಂದು ಕಾರಣಗಳಿಂದ ಅವೆರಡು ಸಿನಿಮಾಗಳು ಸೋತಿದ್ವು. ಆದರೆ ಕಲ್ಕಿ ಸಿನಿಮಾ ಪ್ರಭಾಸ್ ಅವರಿಗೆ ದೊಡ್ಡ ಕಂಬ್ಯಾಕ್ ಆಗೋದು ಅಂತ ಮುನ್ಸೂಚನೆ ಕಾಣ್ತಿದೆ. ಏಕೆಂದರೆ ಈ ಒಂದು ಸಿನಿಮಾದ ಟ್ರೇಲರ್ ನೋಡ್ತಾ ಇದ್ದರೆ ಗೊತ್ತಾಗ್ತಿದೆ. ಒಂದು ಅಂದರೆ 2898 ADಯಲ್ಲಿ ನಡೆಯುವಂಥ ಒಂದು ಕಥೆಯಾಗಿದ್ದು, ಕಲ್ಕಿ ಅನ್ನೋ ಕ್ಯಾರೆಕ್ಟರ್ನ ಭೈರವ ಅಂದರೆ ಕಲ್ಕಿಯಾಗಿ ಇದರಲ್ಲಿ ವಿಜೃಂಭಿಸ್ತಾನೆ ಪ್ರಭಾಸ್. ಮತ್ತು ಇನ್ನೊಂದು ಈ ಟ್ರೈಲರ್ನ ನೋಡಿದಾಗ ಸ್ಟೋರಿ ಏನಿರ್ಬೋದು ಅಂದರೆ, ಈ ಒಂದು ವಿನಾಶದ ಅಂಚಿನಿಗೆ ಹೋಗುವಂತಹ ಈ ಭೂಮಿ ಅಂದರೆ ಒಂದು ಬೇರೆ ರೀತಿಯ ಗ್ರಹದಲ್ಲಿ ಆಗುವಂಥ ಸ್ಟೋರಿ ಇದು. ಅಂದರೆ ಭೂಮಿಯನ್ನು ಒಂದು ಬೇರೆ ರೀತಿಯ ಗ್ರಹದಲ್ಲಿ ಯಾವ ರೀತಿ ಅಲ್ಲಿನ ಜನಗಳಿಗೆ ಅನೇಕರು ತೊಂದರೆ ಕೊಡ್ತಾರೆ ಮತ್ತು ಅವ್ರದ್ದೇ ಒಂದು ಸಮುದಾಯ ಮತ್ತು ಅವ್ರದ್ದೇ ಆಡಳಿತಗಳನ್ನು ನಡೆಸ್ತಿರೋಂಥ ಸಮಯದಲ್ಲಿ ಜನರಿಗೆ ತೊಂದರೆ ಆಗ್ತಿರೋ ಸಮಯದಲ್ಲಿ ಭೈರವ ಬಂದು ಯಾವ ರೀತಿ ಅವ್ರನ್ನ ಕಾಪಾಡ್ತಾನೆ ಮತ್ತು ಅವ್ರನ್ನ ಯಾವ ರೀತಿ ವಿಲನ್ಗಳನ್ನ ಎದುರಾಕೊಂಡು ಅವ್ರನ್ನ ಮುಗಿಸ್ತಾನೆ ಮತ್ತು ಅನ್ನೋದೇ ಈ ಒಂದು ಸಿನಿಮಾದ ಸ್ಟೋರಿ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಒಂದು ಟ್ರೇಲರ್ನ ನೋಡಿದಾಗ. ಆದರೆ ಸಿನಿಮಾದ ಸ್ಟೋರಿ ಇನ್ನೂ ಸ್ವಲ್ಪ ಬೇರೆನೇ ಆಗಿರ್ಬೋದು, ಯಾಕಂದರೆ ಇಷ್ಟು ಸಿಂಪಲಾಗಿ ಇರಲ್ಲ. ಬಟ್ ಆದರೆ ನನ್ನ ಅಭಿಪ್ರಾಯ. ಬಟ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ, ಹೇಳೋಗಿಲ್ಲ. ಹಾಲಿವುಡ್ ರೇಂಜಲ್ಲಿ ಅಚೀವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ 3 ರೀತಿ ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಅದೇನೋ ಸುಮ್ಮನೆ ಫನ್ನಿಗೋ ಅಥವಾ ಇರ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಥಿಯೇಟ್ರಲ್ಲಿ ಬಂದಾಗಲೇ ಅದನ್ನು ನಾವು ನೋಡಿಬಿಟ್ಟು ಕ್ಲಾರಿಫೈ ಮಾಡ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ, ಈ ಒಂದು ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟ್ರು ಕೂಡ ತುಂಬ ಬೇರೆ ಲೆವೆಲಲ್ಲಿದೆ ಅಂತ ಕಾಣಿಸ್ತಾ ಇದೆ. ಮತ್ತು ಅಮಿತಾಬ್ ಬಚ್ಚನ್ ಅವರು ನೋಡಿದ್ರೆ ಅಶ್ವತ್ಥಾಮನ ಕ್ಯಾರೆಕ್ಟರ್, ಅದು ಪಿಕ್ಸ್ ಅಶ್ವತ್ಥಾಮಂದು. ಮತ್ತು ಅನೇಕ ವಿಲನ್ಗಳು ಯಾವ ರೀತಿ ಭೂಮಿನ ನಾಶ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ನನಗೆ ಇಷ್ಟ ಆಗಿದ್ದು ಕಮಲ್ ಹಾಸನ್ ಅವರು, ಕಮಲ್ ಹಾಸನ್ ಅವರು ಸೈಕಾಗಿದ್ದ ಕ್ಯಾರೆಕ್ಟರ್ ಮಾತ್ರ ಬೇರೆ ಲೆವೆಲಲ್ಲಿ. ಅಂದರೆ ಅವರು ಫಸ್ಟು ಈ ಒಂದು ಭೈರವನ ಬಗ್ಗೆ ಗೊತ್ತಿರುತ್ತೆ. ಸೊ ನಂತರ ಯಾವ ರೀತಿ ವಿನಾಶ ಅಂಚಿಗೆ ಹೋದಾಗ ಭೈರವ ಬಂದೇ ಬರ್ತಾನೆ ಅಂತ ಒಂದು ಕಾಯೋ ರೀತಿಲಿ ಒಂದು ಕಮಲ್ ಹಾಸನ್ ಅವರ ಕ್ಯಾರೆಕ್ಟ್ರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇನ್ನೊಂದು ಲೋಕ ಬರುತ್ತೆ ಅಂತ. ಆ ಒಂದು ಡೈಲಾಗ್ ಮೂಲಕನೇ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದರೆ, ಕಮಲ್ ಹಾಸನ್ ಅವರು ಮೊದಲೇ ಇವರಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ಮುಂದಿನ ಲೋಕ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ಒಂದು ಸಣ್ಣ ಡೈಲಾಗ್ ಝಲಕ್ ಮೂಲಕ ನಮಗೆ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಕ್ವಾಲಿಟಿಲಿ ರೆಡಿಯಾಗಿದೆ, ನೋಡೋಣ ಯಾವ ರೀತಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಬಾಯ್.